ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು DRS ಕನ್ನಡ. ನಾನಿವತ್ತು ನಿಪ್ಪಟ್ಟು ಮಾಡಿದ್ದೀನಿ. ಈಸಿಯಾಗಿ ನಿಪ್ಪಟ್ಟನ್ನ ಮಾಡ್ಕೊಬೋದು, ಮನೆಯಲ್ಲಿ ನೋಡ್ಬೋದು. ನೋಡಿ, ಎಲ್ಲ ಒಂದೇ ಅಳತೆನಲ್ಲೇ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಕ್ರಿಸ್ಪ್ ಆಗಿದೆ. ನೋಡಿ, ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ನೋಡಿ ತುಂಬಾನೇ ಚೆನ್ನಾಗಿದೆ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನನ್ನ ಚಾನೆಲ್ನ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈ ತರ ಒಂದೇ ಅಳತೆನಲ್ಲಿ ಹೇಗೆ ಮಾಡೋದಂತ ಸಹ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹುರಿಗಡಲೆ ಹಾಕೊತಾ ಇದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಪಪ್ಪು ಹಾಗೂ ಒಂದು 2-3ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹುರಿದಿರೋ ಕಡಲೆ ಬೀಜ ಹಾಕೊತಾ ಇದ್ದೀನಿ. ಹುರಿದು ಚಿಪ್ಪೆ ತೆಗೆದಿಟ್ಕೊಂಡಿರೋಂಥ ಕಡಲೆ ಬೀಜ ಹಾಕೊತಾ ಇದ್ದೀನಿ. ನೋಡಿ, ಇದು ಹಾಗೂ 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 4ರಿಂದ 5 ಕರಿಬೇವು ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಇದನ್ನ ರುಬ್ಕೊಬೇಕು. ದಪ್ಪವಾಗಿ ರುಬ್ಕೊಬೇಕು, ಪೇಸ್ಟ್ ಮಾಡಬಾರ್ದು ಇದನ್ನ. ನೋಡಿ, ನಾನು ರುಬ್ಕೊಂಡಿದ್ದೀನಿ. ಈ ಥರ ದಪ್ಪವಾಗಿ ರುಬ್ಕೊಬೇಕಾಗುತ್ತೆ. ನೋಡಿ, ಇವಾಗ ನಾನು ಬಾಣಲಿಗೆ ಎಣ್ಣೆ ಇಡ್ತೀನಿ. ನೋಡಿ, ಈ ಥರ ರುಬ್ಕೊಬೇಕು. ಎಣ್ಣೆ ಇಟ್ಕೊಂಡಿದ್ದೀನಿ ಬಾಣಲಿನಲ್ಲಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಸಿಟ್ಟು ಹಾಕೊತಾ ಇದ್ದೀನಿ. 1 ಕಪ್ ಅಷ್ಟು ಅಕ್ಕಿ ಹಸಿಟ್ಟು, 1 ಕಪ್ ಅಕ್ಕಿ ಹಸಿಟ್ಟಿಗೆ ಅರ್ಧ ಕಪ್ ಅಷ್ಟು ಮೈದಾ ಹಸಿಟ್ಟು ಹಾಕೊತಾ ಇದ್ದೀನಿ. ನೋಡಿ, ಮೈದಾ ಹಸಿಟ್ಟು ಹಾಗೂ 1-2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆ ಹಾಕೊತಾ ಇದ್ದೀನಿ. ರವೆ ಹಾಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ. ಜೀರಿಗೆ ಹಾಗೂ ರುಬ್ಬಿಟ್ಕೊಂಡಿರೋಂಥ ಪುಡಿ ಮಾಡಿರೋಂಥ ಕಡಲೆ ಬೀಜ, ಕಡಲೆಪಪ್ಪಿನ ಪುಡಿ ಹಾಕೊತಾ ಇದ್ದೀನಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ. ರುಬ್ಬೋದಕ್ಕೆ ನಾವು 2 ಮೆಣಸಿನ್ಕಾಯಿ ಹಾಕೊಂಡಿರ್ತೀವಿ, ನೋಡ್ಕೊಂಡು ಹಾಕೊಳ್ಳಿ. ಖಾರದ ಪುಡಿ ಹಾಗೂ ನೋಡಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕರಿಬೇವು ಹಾಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಸ್ವಲ್ಪ ಕಾದಿರೋ ಎಣ್ಣೆ ಹಾಕೊಬೇಕು. ನೋಡಿ, ಇವಾಗ ನಾನು ಕಾದಿರೋ ಎಣ್ಣೆ ಹಾಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಎಣ್ಣೆ. ಇದನ್ನೆಲ್ಲ ಕಲಿಸ್ಕೊಬೇಕು ಚೆನ್ನಾಗಿ. ಇದನ್ನೆಲ್ಲ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಬೇಕು. ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಬೇಕು. ಇದನ್ನ ನೋಡಿ, ಈ ಥರ ಕಲಿಸ್ಕೊಬೇಕು. ಇದನ್ನೆಲ್ಲ ನೋಡ್ತಾ ಇದ್ರಲ್ಲ, ನೋಡಿ ಈ ಥರ ಕಲಿಸ್ಕೊಬೇಕು. ಇವಾಗ ನಾವು ನಿಪ್ಪಟ್ಟು ತಟ್ಕೊಳ್ಳೋಣ. ನೋಡಿ, ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ನಿಪ್ಪಟ್ಟು ತಟ್ಕೊಳ್ಳೋಣ. ನೋಡಿ, ನಾನೊಂದು ಮಣೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಮೈದಾ ಹಸಿಟ್ಟು ಹಾಕ್ಕೊಂಡು ಈ ಥರ ಉಂಡೆ ಮಾಡ್ಕೊಬೇಕು. ಈ ಥರ ಉಂಡೆ ಮಾಡಿಕೊಂಡು ಇದನ್ನ ಚಪಾತಿ ಥರ ಒಸ್ಕೊಬೇಕು. ಜಾಸ್ತಿ ತೆಳ್ಳಗೆ ಒಸಿಬಾರ್ದು, ದಪ್ಪಗೆ ಒಸ್ಕೊಬೇಕು. ನೋಡಿ, ನಾನು ಒಸ್ಕೊಂಡಿದ್ದೀನಿ. ಜಾಸ್ತಿ ತೆಳ್ಳಗೆ ಒಸ್ಕೊಬಾರ್ದು. ನೋಡಿ, ಇವಾಗ ಈ ಥರ ಒಂದು ಮುಚ್ಚಳ ತಗೊಂಡು ಬಾಕ್ಸ್ ಮುಚ್ಚಳನ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಒಂದೇ ಅಳತೆನಲ್ಲಿ ಬರ್ತವೆ. ನೋಡಿ, ಈ ಥರ ಮಾಡಿಕೊಂಡು ಒಂದೊಂದನ್ನೇ ದೊಡ್ಡದಾಗಿ ಒಸ್ಕೊಂಡು 1-3-4 ಸಹ ಮಾಡ್ಕೊಬೋದು. ನಾನು ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಒಂದೇ ಸೈಜಲ್ಲೇ ಬರುತ್ತೆ ಅಂದ್ಬಿಟ್ಟು ಇವಾಗ ನಾನು ಎಲ್ಲ ಮಾಡ್ಕೊತೀನಿ ಇದೇ ಥರನೇ. ನೋಡಿ, ನಿಪ್ಪಟ್ಟು ರೆಡಿಯಾಗಿದೆ. ಇವಾಗ ಇದನ್ನ ತೇಲ್ಸ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿ ಒಸ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ 4 ಮಾಡ್ಕೊಬೋದು. ನೋಡಿ, ಈ ಥರ ಅಂದ್ಬಿಟ್ರೆ ಸಾಕು, ಬಂದ್ಬಿಡುತ್ತೆ. ನೋಡಿ, ಒಂದೇ ಸತಿ 4 ನೋಡಿ ಈ ಥರ ತೆಗೆದ್ರೆ ಸಾಕು, ಒಂದೊಂದನ್ನೇ ಬಂದ್ಬಿಡುತ್ತೆ. 4 ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಇಲ್ಲಿ ನೋಡಿ, ನಾನು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ. ಇವಾಗ ಇದನ್ನ ತೇಲ್ಸ್ಕೊತೀನಿ. ನೋಡಿ, ಒಂದೇ ಸಮಾನ ಇದೆ ನಿಪ್ಪಟ್ಟುಗಳು. ಇವಾಗ ಇದನ್ನೆಲ್ಲ ತೇಲ್ಸ್ಕೊತೀನಿ. ಕಾದಿರೋ ಎಣ್ಣೆಗೆ ಇವಾಗ ಒಂದೊಂದೇ ಮಾಡಿಟ್ಕೊಂಡಿರೋಂಥ ನಿಪ್ಪಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆಗೆ ಹಾಕೊಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ. ಒಂದು 2-3 ನಿಮಿಷ ಇದು ಬೇಯಬೇಕಿದು. ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದನ್ನ. ನೋಡಿ, ಈ ಥರ ಒಂದೊಂದನ್ನೇ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕು. ನೋಡಿ, ಕೆಳಗು ಮೇಲೂ ಬೇಯಿಸ್ಕೊಬೇಕು. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು. ನೋಡಿ, ಇವಾಗ ನಿಪ್ಪಟ್ಟು ರೆಡಿ ಆಗಿದೆ. ನೋಡಿ, ಒಂದು 2-3 ನಿಮಿಷ ಆದರೂ ತಗೊಳುತ್ತೆ. ನೋಡಿ, ಆಗಿದೆ. ಇವಾಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಒಂದೇ ಥರ ನಿಪ್ಪಟ್ಟು, ಒಂದೇ ಅಳತೆನಲ್ಲಿ ನಿಪ್ಪಟ್ಟು ಮಾಡ್ಕೋಬೋದು ಅಂತ. ನಾನು ಎಲ್ಲಾನು ಇದೇ ಥರನೇ ಮಾಡ್ಕೊತೀನಿ. ರೆಡಿಯಾಗಿದೆ. ಇವಾಗ ಪ್ಲೇಟ್ಗೆ ಹಾಕ್ಕೊತೀನಿ ನಾನು. ನೋಡಿ, ನಾನು ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಿಪ್ಪಟ್ಟನ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ನೋಡಿ, ಎಷ್ಟು ಕ್ರಿಸ್ಪ್ ಆಗಿದೆ ಅಂದ್ಬಿಟ್ಟು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ.
ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.